ನಮ್ಮ ಶಿವಮೊಗ್ಗದಲ್ಲಿ ಟಾಕ್ಸಿಕ್ ಅವ ಹೇಗಿದೆ ನೋಡಿ. ಅಂಟಮ್ಮ ನಮ್ಮನ್ನ ಎದುರಿಸ್ತೀನಿ ಅಂತ ಬಂದವರೆಲ್ಲ ಊದ್ರೋದ್ರು ಹೋಗಮ್ಮ. ಶ್ರೀರಂಗಪಟ್ಟಣ ರಂಗಂತಿಟ್ಟು ಪಾಂಡವಪುರ ಕುಂಟಿ ಬೆಟ್ಟ ಎಲ್ಲ ಕಡೆ ನಮ್ದೇ ದರ್ಬಾರು ದರ್ಬಾರು. KRS ಕನ್ನಂಬಾಡಿ ಚಿಕ್ಕಬ್ಯಾಡಳ್ಳಿ ದೊಡ್ಡಬ್ಯಾಡಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ನೋಡಿದ್ರಲ್ವಾ ನಮ್ಮ ಟಾಕ್ಸಿಕ್ ಅವ ಹೇಗಿತ್ತು ಅಂತ? ಫ್ರೆಂಡ್ಸ್, ಫಿಲಮ್ ಅಂತೂ ನಾನು ನೋಡೋ ಹಾಗೆ ಇಲ್ಲ, ಬಟ್ ಎಂಜಾಯ್ ಮಾಡೋದು ತಪ್ಪಿಲ್ಲ ಅಲ್ವಾ? ಸೊ ನನ್ನ ಡ್ಯಾನ್ಸ್ ಕ್ಲಾಸಿಂದ ಟಾಕ್ಸಿಕ್ ಮೂವಿ ರಿಲೀಸ್ ಇವೆಂಟ್ಗೆ ಹೋಗಿ ಎಲ್ಲರ ಜೊತೆ ಸೇರಿ ನಮ್ಮ ಸ್ಯಾಂಡಲ್ವುಡ್ನ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಮೂವಿನ ರಿಲೀಸ್ ಮೂಮೆಂಟ್ನ ಎಂಜಾಯ್ ಮಾಡಿದೆ. ನಂತರ ಫ್ರೆಶ್ ಅಪ್ ಆಗಿ ಅಪ್ಪನ ಜೊತೆ ಹೊರಗಡೆ ಶಾಪಿಂಗ್ ಅಂತ ಬಂದೆ. ಫ್ರೆಂಡ್ಸ್, ಫಸ್ಟ್ ಎಲ್ಲೇ ಶಾಪಿಂಗ್ ಹೋದ್ರು ಹೊಸ ಕಲೆಕ್ಷನ್ ಜೀನ್ಸ್ ಟಾಪ್ಸ್ ಯಾವ್ದಾದ್ರು ಇದೆಯಾ ಅಂತ ನೋಡ್ದೆ. ನನಗೆ ಜೀನ್ಸ್ ಅಂದ್ರೆ ತುಂಬಾ ಇಷ್ಟ, ಅದ್ರಲ್ಲೂ ಬ್ಯಾಗಿ ಜೀನ್ಸ್ ಅಂದ್ರೆ ಇನ್ನೂ ಇಷ್ಟ. ಫ್ರೆಂಡ್ಸ್, ನಿಮ್ಗೆ ಯಾವ ತರ ಇಷ್ಟ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ನನ್ನ ಸೈಜು ಇರ್ಲೇ ಇಲ್ಲ, ಎಲ್ಲಿ ಹುಡ್ಕುದ್ರು ಸಿಗ್ಲಿಲ್ಲ. ಇಲ್ಲಾಂದ್ರೆ ಚಿಕ್ಕ ಮಕ್ಳು ಸಿಗತ್ತೆ, ಇಲ್ಲಾಂದ್ರೆ ದೊಡ್ಡವ್ರ ಸಿಗತ್ತೆ. ನನಗಂತೂ ಹುಡುಕಿ 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 ಸಾಕಾಯ್ತು, ಎಲ್ಲಿ ಹುಡುಕುದ್ರು ಸಿಗ್ಲೇ ಇಲ್ಲ. Porch light flicker on the siding, moths dancing like they know the tune. Porch light flicker on the siding, moths dancing like they know the tune. ಸೊ ಹೇರ್ ಬ್ಯಾಂಡ್ ಸೆಕ್ಷನ್ಗೆ ಬಂದೆ. ಕಲರ್ಫುಲ್ ರಿಬ್ಬನ್ಸ್, ಕಲರ್ಫುಲ್ ಕ್ಲಿಪ್ಸ್, ಕಲರ್ಫುಲ್ ಹೇರ್ ಬ್ಯಾಂಡ್ಸ್ ಇದ್ವು. ನನಗಂತೂ ನೋಡೋಕೆ 2 ಕಣ್ ಸಾಲದು ಫ್ರೆಂಡ್ಸ್. ಎಷ್ಟು ವೆರೈಟಿ ಇದ್ವು ಅಂದ್ರೆ ನನಗಂತೂ ಎಲ್ಲ ಚೆನ್ನಾಗಿ ತಗೊಳ್ಬೇಕು ಅಂತ ಇಷ್ಟ ಆಯ್ತು ಫ್ರೆಂಡ್ಸ್. ನಮ್ಮ ಪಪ್ಪ ನನಗೆ ಇದು ಕೊಡ್ಸು ಅದು ಕೊಡ್ಸು ಅಂತ ಹೇಳಿದೆ. ಅದಕ್ಕೆ ನಮ್ಮ ಪಪ್ಪ ಆಯ್ತು ಕೊಡಿಸ್ತೀನಿ ಅಂದ್ಬಿಟ್ಟು ನಮ್ಮ ಪಪ್ಪ ಸೆಲೆಕ್ಷನ್ ಮಾಡ್ತಾ ಇದ್ರು. ನಾನು ಹೇಳಿದೆ, ಪಪ್ಪ ಅದು ಬೇಡ ಇದು ಬೇಕು ಅಂತ ಸೆಲೆಕ್ಷನ್ ಮಾಡ್ತಾ ಇದ್ದೆ. Someone left the radio
ನಮ್ಮ ಪಪ್ಪ ಫೈನಲಿ ಸೆಲೆಕ್ಟ್ ಮಾಡಿದ್ರು. ನನ್ನ ತಂಗಿ ನೋಡಿ ಫ್ರೆಂಡ್ಸ್ ಹೇಗೆ ಹೇರ್ ಬ್ಯಾಂಡ್ ಹಾಕೊಂಡು ನಿಂತ್ಬಿಟ್ಟಿದ್ದಾಳೆ ಅಂತ. I couldn't ask for more. ನನಗೆ ಯಾವ್ಯಾವ ಐಟಮ್ಸ್ ಇಷ್ಟ ಆಗಿತ್ತು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಪಪ್ಪನಿಗೆ ಹೇಳಿದೆ. ಫೈನಲಿ ತಗೊಂಡೆ. ಹಾಗೆ ಮೇಲ್ ಹೋಗ್ಬೇಕಿತ್ತು, ರೇಷನ್ ಖಾಲಿ ಆಗಿತ್ತು ಅಂತ ಮೇಲ್ಗಡೆ ಹೋಗ್ತಾ ಇದ್ವಿ. ನನ್ನ ತಂಗಿದು ನಾಟಕ ನೋಡಿ ಫ್ರೆಂಡ್ಸ್, ಲೇಸ್ ಕೊಡಿಸ್ಬೇಕು ಅಂತ ನಾಟಕ ಮಾಡ್ತಿದ್ರು. ರೇಷನ್ನ ತಗೊಳಕ್ಕೆ ಹೊರಟ್ವಿ. ರೇಷನ್ ಎಲ್ಲ ತಗೊಂಡ್ವಿ. ನಮ್ಮ ಪಪ್ಪ ಮಮ್ಮಿ ಏನೇನ್ ತಗೊಳ್ಬೇಕು ಇನ್ನ ಮನೆಗೆ ಅಂತ ನೋಡ್ತಾ ನಿಂತಿದ್ರು. ನನ್ನ ತಂಗಿ ಎಲ್ಲಿ ಹೋದ್ರು ಅಪ್ಪನಿಗಂತೂ ಅದ್ ಕೊಡ್ಸ್ ಪಪ್ಪ ಇದ್ ಕೊಡ್ಸ್ ಪಪ್ಪ ಅಂತ ಹಠ ಮಾಡ್ತಾನೇ ಇರ್ತಾಳೆ. ಬಾಲ್ ಸಿಕ್ತು ಅಂತ ಬಾಲ್ ಅಲ್ಲಿ ಆಟ ಆಡ್ತಾ ಇದ್ದೆ. ನನ್ನ ತಂಗಿ ಚೇರ್ ಹಾಕೊಂಡ್ ಬಂದು ಕುತ್ಕೊಂಡ್ಲು. ಪಪ್ಪ ನನಗೆ ಈ ಚೇರ್ ಕೊಡ್ಸು ಪಪ್ಪ, ಇಷ್ಟ ಆಗಿತ್ತು ನನಗೆ ಅಂತ ಕುತ್ಕೊಂಡ್ಲು ಅದ್ರ ಮೇಲೆ. ನನಗೆ ಆರ್ಟ್ ಕ್ರಾಫ್ಟ್ ಅಂದ್ರೆ ತುಂಬಾ ಇಷ್ಟ. ಸೊ ಇವಾಗ ಏನೇನ್ ಬೇಕಿತ್ತು ಅಂತ ತಗೊಂಡ್ವಿ. ನನಗೆ ಡೆಕೋರೇಟಿವ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನಾನು ಬರ್ಡ್ಸ್ ಆಗಲಿ ಅನಿಮಲ್ಸ್ ಆಗಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಇದ್ದು ನನಗಂತೂ ಅದರ ಡೆಕೋರೇಟಿವ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಅದು ಟೆಡಿ ಬೇರ್ ಸಿಕ್ಕಿತ್ತು. ಟೆಡಿ ಬೇರ್ ನೋಡ್ತಾ ಇದ್ದೆ, ಕ್ಯೂಟ್ ಆಗಿತ್ತು. ಸೊ ಹಂಗೆ ಮುಂದೆ ಬರ್ತಾ ಅದನ್ನ ತಗೊಂಡೆ. ಅಪ್ಪ ಬಿಲ್ಲಿಂಗಿಗೆ ಹೋದ್ರು. ಅಂತ ಹೋದ್ರು. ನಾವು ಗ್ಲಾಸ್ ಸೆಕ್ಷನ್ಸ್ ಅಂತ ಬಂದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸಸ್ ಅಂತ ಇದ್ವು. ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸಸ್ ಇದ್ವು. ಅದರಲ್ಲೂ ಕಲರ್ಫುಲ್ ಗ್ಲಾಸಸ್ಸು, ಡಿಫ್ರೆಂಟ್ ಡಿಸೈನ್ಸು ಎಲ್ಲ ಇದ್ವು. ಒಂದ್ರಕ್ಕಿಂತ ಒಂದು ಜಾಸ್ತಿನ ಚಂದ ಇದ್ವು. ತಂಗಿ ಪಪ್ಪ ಪಾನಿಪುರಿ ಬೇಕು ಅಂತ ಹಠ ಮಾಡಿ, ಸೊ ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾಳೆ ಈದ್ ಮಿಲಾದ್ ಅಂತ ಫುಲ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಎಷ್ಟು ಕಲರ್ಫುಲ್ ಲೈಟ್ಸ್ ಇದ್ವು. ಪಾನಿಪುರಿ ತಿನ್ನೋಣ ಅಂತ ಹೋದ್ರೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ವು. ನಮ್ಮ ತಂಗಿ ಪಪ್ಪ ನನಗೆ ಪಾನಿಪುರಿ ಬೇಕೇ ಬೇಕು ಅಂತ ಹಠ ಮಾಡಿದ್ವು. ಅದಕ್ಕೆ ನಮ್ಮ ಪಪ್ಪ ಗಾಂಧಿ ಬಜಾರ್ ಕಡೆ ಹೋಗೋಣ ಅಂತ ಹೋದ್ರೆ ಫುಲ್ ಟ್ರಾಫಿಕ್ ಜಾಮು. ಈದ್ ಮಿಲಾದು ಪ್ರಯುಕ್ತ ಅರೇಂಜ್ಮೆಂಟ್ಸ್ ನಡೀತಿತ್ತು. ಹಂಗೋ ಹಿಂಗೋ ಸರ್ಕಸ್ ಮಾಡಿಕೊಂಡು ಬರ್ತಾ ಇದ್ವಿ. ಎಷ್ಟು ಸೂಪರ್ ಆಗಿ ಡೆಕೋರೇಟಿವ್ ಮಾಡಿಯಾರಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಾಗೋ ಹೇಗೋ ಸರ್ಕಸ್ ಮಾಡಿಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ನಾಳೆ ಈದ್ ಮಿಲಾದ್ ಇರೋದ್ರಿಂದ ನಮ್ಮ ಶಿವಮೊಗ್ಗ ಹೇಗೆ ಬಣ್ಣ ಬಣ್ಣದ ಲೈಟ್ಗಳಿಂದ ಹೊಳೆಯುತ್ತಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಲೈಟ್ಸ್ ಇದೆ, ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ.
ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಡೆಕೋರೇಟಿವ್ ಮಾಡಿದ್ದಾರೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್, ಹಾಗೆ ಪಾನಿಪುರಿ ತಿಂತಾ ಇದ್ವಿ. ಪಾನಿಪುರಿ ಮಾತ್ರ ಸೂಪರ್ ಆಗಿತ್ತು. ನಾನು ಪಪ್ಪ ಒಂದ್ ಕಡೆ ಕುತ್ಕೊಂಡು ಪಾನಿಪುರಿ ತಿಂತಿದ್ವಿ. ಮತ್ತೆ ನಮ್ಮಮ್ಮ ಮತ್ತೆ ನನ್ನ ತಂಗಿ ಒಂದ್ ಕಡೆ ಕುತ್ಕೊಂಡು ಪಾನಿಪುರಿ ತಿಂತಿದ್ವಿ. ಫ್ರೆಂಡ್ಸ್, ಪಾನಿಪುರಿ ಅಂತೂ ಟೇಸ್ಟಿಯಾಗಿತ್ತು. ತಿಂದು ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಂದು ಏನೇ ತಪ್ಪಿದ್ರು ಕಮೆಂಟ್ ಅಲ್ಲಿ ತಿಳಿಸಿ, ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಫೈನಲಿ ನನ್ನ ಎಲ್ಲಾ ಮುಸಲ್ಮಾನ್ ಫ್ರೆಂಡ್ಸಿಗೆ ನನ್ನ ಹಾಗೂ ನನ್ನ ಫ್ಯಾಮಿಲಿ ಕಡೆಯಿಂದ ಈದ್ ಮುಬಾರಕ್ನ ಶುಭಾಶಯಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ. ಬಾಯ್ ಬಾಯ್ ಫ್ರೆಂಡ್ಸ್.